ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ಈ ಕ್ಷಣ ನಾವು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತಾ ಇದ್ದೀವಿ. ಶುರುವಾಗಿದ್ದು ಮೃಗಾಲಯದ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಕರೆ ಕೊಟ್ಟಾಗ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನವಿಗೆ ಧ್ವನಿಯಾಗಿದ್ದು ನ್ಯೂಸ್ 18 ಕನ್ನಡ ಕೂಡ ಒಂದು ದೊಡ್ಡ ಅಭಿಯಾನವನ್ನು ನಾವು ಕೂಡ ಶುರು ಮಾಡಿದ್ವಿ. ಬಲೆಯಲ್ಲಿ ಮೃಗಾಲಯ ಇದೆ, ರಕ್ಷಣೆ ಮಾಡಬೇಕು, ನಾಡಿನಾದ್ಯಂತ ಜನ ಸಾಥ್ ಕೊಡಿ ಅಂತ ರಾಜ್ಯದ ಮೃಗಾಲಯಗಳ ಪರಿಸ್ಥಿತಿಯನ್ನು ಬಿಚ್ಚಿಟ್ಟಿದ್ವಿ ನ್ಯೂಸ್ 18 ಕನ್ನಡದಲ್ಲಿ. ಪ್ರಾಣಿಗಳ ರಕ್ಷಣೆ ಬಗ್ಗೆ ಅಭಿಯಾನ ಕೂಡ ಶುರುವಾಯಿತು ನ್ಯೂಸ್ 18 ಕನ್ನಡದಲ್ಲಿ. ಇದೀಗ ಮೃಗಾಲಯಗಳಿಗೆ ಮತ್ತಷ್ಟು ಲಕ್ಷ ಹಣ ಸಹಾಯ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಿರೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೃಗಾಲಯದಲ್ಲಿ ಪ್ರಾಣಿಗಳ ಪಡ್ತಾ ಇರುವಂತಹ ಒದ್ದಾಟ, ಪ್ರಾಣಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಥ್ ಕೊಡಬೇಕು ಅಂತ ಅವರು ಕರೆ ಕೊಟ್ಟರು. ಕರೆ ಕೊಟ್ಟ ನಂತರದಲ್ಲಿ ಕೇವಲ ಅವ್ರು ಕರೆ ಕೊಟ್ಟಿದ್ದು ಪರಿಸರದ ದಿವಸ, ವಿಶ್ವ ಪರಿಸರದ ದಿವಸ. ಅದಾದಮೇಲೆ ಜೂನ್ 5, 6, 7, 8 ಈ 4 ದಿನದಲ್ಲಿ ಲಕ್ಷಗಟ್ಟಲೆ ದುಡ್ಡು ಕಲೆಕ್ಟ್ ಆಗೋಕ್ಕೆ ಶುರುವಾಯಿತು. ಹತ್ತತ್ರ 70-75 ಲಕ್ಷ ಬರೋಕ್ಕೆ ಶುರುವಾಯಿತು. ಆಗ ನ್ಯೂಸ್ 18 ಕನ್ನಡ ಮತ್ತೊಂದು ಆಯಾಮಕ್ಕೆ ತೆಗೆದುಕೊಳ್ಳುವ ಒಂದು ಆಯಾಮಕ್ಕೆ ನಾವು ಹೋದ್ವಿ. ಆಗ ಕರ್ನಾಟಕದ ಎಲ್ಲ ಝೂಗಳಿಂದ ಅಲ್ಲಿನ ವಸ್ತುಸ್ಥಿತಿಯನ್ನು ಲೈವ್ ಪ್ರಸಾರ ಮಾಡಿದ್ವಿ. ನನ್ನ ಸಹೋದ್ಯೋಗಿಗಳು ಹೋಗಿ ಅಲ್ಲಿ ಹೇಗೆ ನಡೀತಿದೆ, ಏನಾಗಬೇಕು ಎಲ್ಲ ಮಾಹಿತಿಯನ್ನು ಕೂಡ ಕೊಡೋಕ್ಕೆ ಶುರು ಮಾಡಿದ್ವಿ. ರಾಜ್ಯದ ಮೃಗಾಲಯಗಳ ಪರಿಸ್ಥಿತಿಯನ್ನು ಬಿಚ್ಚಿಟ್ಟಿದ್ವಿ. ಈಗ ಅದಕ್ಕೆ ಲಕ್ಷ ಹಣ ಹರಿದು ಬರ್ತಾ ಇದೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿಂದ ನನ್ನ ಸಹೋದ್ಯೋಗಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಪುಟ್ಟಪ್ಪ. ಬಹಳ ದೊಡ್ಡ ಸಾರ್ಥಕ ಭಾವ ಅಂತ ಅನಿಸ್ತಾ ಇದೆ. ಬಿಕಾಸ್ 7, 8ನೇ ತಾರೀಕು 9ನೇ ತಾರೀಕೆಲ್ಲ ನ್ಯೂಸ್ 18 ಕನ್ನಡದಲ್ಲಿ ಇದರ ಒಂದು ಮೆಗಾ ಎಪಿಸೋಡ್ ಶೋ ಮಾಡಿದಾಗ ನಾನೇ ಲೈವಲ್ಲಿ ನಿಂತು ಎಲ್ಲರ ಜೊತೆ ಮಾತಾಡ್ತಿದ್ದೆ. ಅವತ್ತು ಲಕ್ಷಗಟ್ಟಲೆ ಹಣ ಕಲೆಕ್ಟ್ ಆಗ್ತಾ ಇತ್ತು. ಈಗ ಕೋಟಿಗಟ್ಟಲೆ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಒಂದು ಸಾರ್ಥಕ ಭಾವ ನ್ಯೂಸ್ 18 ಕನ್ನಡದ ಇಡೀ ಟೀಮ್ಗೆ. ಹೇಗಾಯಿತು ಇದು? ಹೇಗೆ ರೆಸ್ಪಾಂಡ್ ಬರ್ತಾ ಇದೆ ಪುಟ್ಟಪ್ಪ? ಖಂಡಿತವಾಗಿಯೂ ಹರೀಶ್, ನ್ಯೂಸ್ 18 ಕನ್ನಡ ರಾಜ್ಯದ ಮೃಗಾಲಯದ ಪರಿಸ್ಥಿತಿಗಳ ಬಗ್ಗೆ, ಲಾಕ್ಡೌನ್ನಲ್ಲಿ ಹೇಗಿರುತ್ತೆ ಮತ್ತು ಪ್ರಾಣಿಗಳಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಮತ್ತು ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಸಂಬಳ ಕೊಡೋ ವಿಚಾರದಲ್ಲಿ ಅದರ ಆದಾಯವೆಷ್ಟು, ಅದರ ಖರ್ಚೆಷ್ಟು, ಇವೆಲ್ಲರ ಲೆಕ್ಕಾಚಾರವನ್ನು ತೋರಿಸಿತ್ತು. ಅದಾದ ನಂತರದಲ್ಲಿ ಈ ಕ್ಯಾಂಪೇನ್ಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಜನ ಸಾರ್ವಜನಿಕರು ಝೂನ ಆ್ಯಪ್ ಮುಖಾಂತರ ಹಾಗೂ ಮೃಗಾಲಯ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿಯನ್ನು ಕೊಟ್ಟು ಪ್ರಾಣಿಗಳನ್ನು ದತ್ತು ಪಡೆಯೋದಕ್ಕೆ ಶುರು ಮಾಡಿದರು. ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಸಹ ಇಂಥದ್ದೊಂದು ಅಭಿಯಾನಕ್ಕೆ ಕೈ ಜೋಡಿಸಿದ್ರು. ಮೈಸೂರು ಮೃಗಾಲಯಕ್ಕೆ ಬಂದಂಥ ದರ್ಶನ್ ಅವರು ಪ್ರಾಣಿಗಳನ್ನು ದತ್ತು ಪಡೆಯುವ ಬಗೆಯನ್ನು ವಿವರವಾಗಿ ವಿವರಿಸಿ ಸಾರ್ವಜನಿಕರಿಂದ ಸಹಾಯ ಹಸ್ತವನ್ನು ಚಾಚಿದ್ರು. ಅದಾದ ನಂತರ ನ್ಯೂಸ್ 18 ಅಭಿಯಾನ ಹಾಗೂ ದರ್ಶನ್ ಅವರ ಕರೆ ಎರಡಕ್ಕೂ ಹೋಗೊಟ್ಟಂತ ಕರ್ನಾಟಕದ ಮಂದಿ ಬಹುತೇಕ ಕರ್ನಾಟಕದ 9 ಮೃಗಾಲಯಗಳಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯೋಕೆ ಮುಂದಾದರು. ಪ್ರಮುಖವಾಗಿ ಮೈಸೂರು ಮೃಗಾಲಯಕ್ಕೆ ಅತಿ ಹೆಚ್ಚು ಪ್ರಾಣಿಗಳನ್ನು ದತ್ತು ಪಡೆದಿದ್ದಾರೆ. ಕಳೆದ 8 ದಿನಗಳಿಂದ 51 ಲಕ್ಷ ರೂಪಾಯಿಗೆ ಮೈಸೂರು ಮೃಗಾಲಯದಲ್ಲಿ ಎಲ್ಲ ಪ್ರಾಣಿಗಳನ್ನು, ವಿವಿಧ ಬಗೆಯ ಪ್ರಾಣಿಗಳನ್ನು ದತ್ತು ಪಡೆದಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಇರ್ಬೋದು, ಬೇರೆ ಎಲ್ಲ 9 ಝೂಗಳಿದೆ. ಆ 9 ಝೂಗಳಲ್ಲೂ ಸಹ ಹಂತವಾಗಿ ದತ್ತು ಪ್ರಕ್ರಿಯೆಗಳು ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಇಡೀ ಕರ್ನಾಟಕದಾದ್ಯಂತ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಾಣಿಗಳು ಸಂಕಷ್ಟಕ್ಕೆ ಈಡಾಗಿವೆ ಅನ್ನೋ ಏಕೈಕ ನ್ಯೂಸ್ 18ನ ಕರೆ ಹಾಗೂ ದರ್ಶನ್ ಅವರ ಕರೆಗೆ ರಾಜ್ಯದ ಜನರು ಮನವಿ ಕೊಟ್ಟು ಮತ್ತು ಪ್ರಾಣಿ ಪ್ರಿಯರೆಲ್ಲರೂ ಸಹ ಈ ಒಂದು ದತ್ತು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು ನಿಜಕ್ಕೂ ನಮಗೆ ಸಾರ್ಥಕ ಮನೋಭಾವ ಅಂತಾನೆ ಹೇಳ್ಬೋದು. ಹರೀಶ್, ಪುಟ್ಟಪ್ಪ, ಇಂತಹ ಪ್ರಾಣಿಗಳಿಗೆ ಜಾಸ್ತಿ ಡಿಮ್ಯಾಂಡ್ ಆ ಥರದ್ದು ಏನಾದರೂ ಅನಿಸ್ತಾ ಇದೆಯಾ? ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಾಣಿಗಳು ಅಂತ ಯಾವುದು ಇಲ್ಲ ಹರೀಶ್. ಅಂದ್ರೆ ಹಂತವಾಗಿ ಹಣದ ವಿಭಾಗಗಳಿದೆ. ಅಲ್ಲಿ 35,000, 25,000, 1,000 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಲವ್ ಬರ್ಡ್ಸ್ ಕೇವಲ 1,000 ರೂಪಾಯಿಂದ ಸ್ಟಾರ್ಟ್ ಆದ್ರೆ, ಒಂದು ಆನೆಯನ್ನ ದತ್ತು ಪಡಿಬೇಕಾದ್ರೆ 1,75,000 ಕೊಡ್ಬೇಕಾಗುತ್ತೆ. ಒಂದು ಜಿರಾಫೆಗೆ 1 ಲಕ್ಷ, ಹುಲಿ ಹಾಗೂ ಸಿಂಹ, ಚಿರತೆ ಇದು ಯಾವುದೇ ಪ್ರಾಣಿಗಳನ್ನ ತೆಗೆದುಕೊಳ್ಳೋದಾದ್ರೆ 1 ಲಕ್ಷ ರೂಪಾಯಿನ ಕೊಡ್ಬೇಕಾಗುತ್ತೆ. ಅಂದ್ರೆ ಉಳ್ಳವರು, ಸಿರಿವಂತರು ದೊಡ್ಡ ಪ್ರಾಣಿಗಳನ್ನ ದತ್ತು ಪಡ್ಕೊಂಡ್ರೆ, ಮಧ್ಯಮ ವರ್ಗದ ಜನರು ಸಣ್ಣ ಪ್ರಾಣಿಗಳನ್ನ ದತ್ತು ಪಡ್ಕೊಳ್ತಾ ಇದ್ದಾರೆ. ಹರೀಶ್, ಇಲ್ಲಿ ನಾವು ಹಣವನ್ನ ಲೆಕ್ಕ ಹಾಕೋದಕ್ಕಿಂತ ಮುಖ್ಯವಾಗಿ ಪ್ರಾಣಿಗಳನ್ನ ದತ್ತು ಪಡೆಯುವಂತ ಮನಸ್ಸು ಮಾಡ್ತಾ ಇದಾರಲ್ಲ, ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ, ಹೆಚ್ಚಿನ ಗೌರವವನ್ನು ಕೊಡಬೇಕಾಗುತ್ತೆ. ಆ ಗೌರವವನ್ನ ಕೊಡೋದಕ್ಕೆ ನ್ಯೂಸ್ 18 ಕನ್ನಡ ಮಾಡಿದಂತ ಒಂದು ಸಣ್ಣ ಪ್ರಯತ್ನ ಯಶಸ್ವಿಯಾಗಿದೆ ಅನ್ನೋದು ಇದೀಗ ನಮಗೆ ಸಮಾಧಾನ ತಂದಿರುವಂತ ವಿಚಾರ. ಹರೀಶ್, ಓಕೆ, ಸುಮಾರು ಎಷ್ಟು ಜನ, ನಂಬರ್ ಆಫ್ ಪೀಪಲ್ ಅಂದ್ರೆ ಇಂತಿಷ್ಟು ಜನ, ಇಂತಿಷ್ಟು ಪ್ರಾಣಿಗಳನ್ನ, ಬಿಕಾಸ್ ಕರ್ನಾಟಕದಲ್ಲಿ 5,000ಕ್ಕೂ ಹೆಚ್ಚು ಪ್ರಾಣಿಗಳಿವೆ. ಸೊ ಇಷ್ಟು ಜನ ಇಷ್ಟು ಪ್ರಾಣಿಗಳನ್ನು ತೆಗೆದುಕೊಂಡಿದ್ದಾರೆ, ಇನ್ನು ಉಳಿಕೆ ಇಷ್ಟಿದೆ, ಆ ಥರದ್ದೇನು ಲೆಕ್ಕ ಸಿಗ್ತಾ ಇದೆಯಾ?
ಸದ್ಯಕ್ಕೆ ಆ ರೀತಿಯಾದ ಪರ್ಟಿಕ್ಯುಲರ್ ನಂಬರ್ ಅನ್ನ ಹೇಳ್ತಾ ಇಲ್ಲ. ಒಬ್ಬೊಬ್ರು 2 3 ಪ್ರಾಣಿಗಳನ್ನ ದತ್ತು ಪಡ್ಕೊಳ್ತಾ ಇದ್ದಾರೆ, ಅಂದ್ರೆ ಒಂದೇ ಹೆಸರಿನಲ್ಲಿ. ಇನ್ನು ಕೆಲವರು ಕೇವಲ ಒಂದು ಪ್ರಾಣಿಗಳನ್ನ ದತ್ತು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪರ್ಟಿಕ್ಯುಲರ್ ನಂಬರ್ ಅನ್ನ ಮೃಗಾಲಯದ ಪ್ರಾಧಿಕಾರವಾಗ್ಲಿ ಅಥವಾ ಮೈಸೂರು ಮೃಗಾಲಯವಾಗ್ಲಿ ಬಿಡುಗಡೆ ಮಾಡಿಲ್ಲ. ಆದ್ರೆ ಒಟ್ಟು ಎಷ್ಟು ಮೊತ್ತ ಅನ್ನೋದನ್ನ ಬಿಡುಗಡೆ ಮಾಡಿದರೆ 1 ಕೋಟಿಗೂ ಅಧಿಕ ಮೊತ್ತ, ಅಂದ್ರೆ 1,47,900 ರೂಪಾಯಿ ಹಣ ಈಗಾಗಲೇ ದತ್ತು ಪ್ರಕ್ರಿಯೆಯಿಂದ ಸಂಗ್ರಹವಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿರುವಂತ ಮೃಗಾಲಯದ ಪ್ರಾಧಿಕಾರ. ಜೊತೆಗೆ ಏನು ನ್ಯೂಸ್ 18 ಕನ್ನಡ ಜೊತೆಗೆ ದರ್ಶನ್ ಅವರ ಸಹಾಯ ಹಸ್ತ ಏನಿತ್ತು ಅವ್ರಿಗೂ ಸಹ ಒಂದು ಧನ್ಯವಾದವನ್ನು ಸಹ ಹೇಳಿದ್ದಾರೆ. ಒಟ್ಟಾರೆ ಅದೇನೇ ಇದ್ರೂ ಸಹ ಲಾಕ್ಡೌನ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಇಡೀ ತಂಡಕ್ಕೆ ಒಂದು ರೀತಿಯಾದಂತಹ ಸಾರ್ಥಕ ಮನೋಭಾವ ಎದ್ದು ಕಾಣಿಸ್ತಾ ಇದೆ. ಹರೀಶ್, ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ಪುಟ್ಟಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ವನ್ಯಪ್ರಿಯರು ಮತ್ತು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಇನಿಷಿಯೇಟ್ ಮಾಡಿದ್ರು, ಮುಂದೆ ಬಂದರು. 6 ದಿನಗಳು ಮೃಗಾಲಯಕ್ಕೆ ಅಂದರೆ ಮೃಗಾಲಯದ ಪ್ರಾಧಿಕಾರಕ್ಕೆ 1 ಕೋಟಿಗೂ ಹೆಚ್ಚು ಹಣ ಸಂಗ್ರಹ ಆಗಿದೆ. ಹಾಗಾಗಿ ದರ್ಶನ್ ಅವರಿಗೆ ಈ ಮೂಲಕ ಮೃಗಾಲಯದ ಪ್ರಾಧಿಕಾರದವರು ಧನ್ಯವಾದ ಅಂತ ತಿಳಿಸಿ ಅಫಿಷಿಯಲ್ ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದ್ದಾರೆ. ದರ್ಶನ್ ಅವರಿಗೆ ಧನ್ಯವಾದವನ್ನು ತಿಳಿಸಿ ಪತ್ರಿಕಾ ಪ್ರಕಟಣೆ ಬಂತು. ಒಟ್ಟಾರೆ ಕಲೆಕ್ಷನ್ ಲೆಕ್ಕವನ್ನು ಕೂಡ ಹಾಕಿದ್ದಾರೆ. ಪ್ರತಿ ಝೂ, ಕರ್ನಾಟಕದಲ್ಲಿ 9 ಝೂ ಇದೆ. 9 ಝೂಗಳಿಂದ ದಾವಣಗೆರೆ ಹತ್ತತ್ರ 2 ಲಕ್ಷ, ಚಿತ್ರದುರ್ಗ ಹತ್ತತ್ರ 1.5 ಲಕ್ಷ, ಕಲಬುರಗಿ 83,300 ರೂಪಾಯಿ, ಮೈಸೂರು ಝೂ ಅರ್ಧ ಕೋಟಿಗೂ ಹೆಚ್ಚು ಅಂದರೆ 51 ಲಕ್ಷ ಚಿಲ್ಲರೆ ಮೈಸೂರು ಝೂಗೆ ಅತಿ ಹೆಚ್ಚು ಹಣ ಹರಿದು ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಬೆಂಗಳೂರು, ಅಫ್ಕೋರ್ಸ್ ಬನ್ನೇರುಘಟ್ಟದಲ್ಲಿರುವಂಥ ಝೂ, ಅದು 2ನೇ ಪ್ಲೇಸಲ್ಲಿದೆ. ತದನಂತರ ಬೆಳಗಾವಿ, ಹೀಗೆ ಮೈಸೂರು 51.25 ಲಕ್ಷ, ಬನ್ನೇರುಘಟ್ಟ ಹತ್ತತ್ರ 30 ಲಕ್ಷ, ಶಿವಮೊಗ್ಗ 7.5 ಲಕ್ಷ ಹತ್ತತ್ರ ಇದೆ. ನೆಕ್ಸ್ಟ್ ಗದಗ 2.25 ಲಕ್ಷ ಹತ್ತತ್ರ ಬಂತು, ಹಂಪಿ 2.5 ಲಕ್ಷ ಹತ್ತಿರ ಇದೆ, ಬೆಳಗಾವಿ 2.25 ಲಕ್ಷ ಹತ್ತತ್ರ ಇದೆ. ಸೊ ಇವೆಲ್ಲ ಅನಂತರ 6 ದಿನದಲ್ಲಿ, 1 ವಾರದಲ್ಲಿ ಕಲೆಕ್ಟ್ ಆಗಿರೋ ಮೊತ್ತ 1 ಕೋಟಿಗೂ ಹೆಚ್ಚು. ಲಾಕ್ಡೌನ್ ಆಗಿ 33ನೇ ದಿವಸ ಇವತ್ತು, ಇನ್ನೂ ಅನ್ಲಾಕ್ ಆಗಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, 14ನೇ ತಾರೀಕು ಆದ್ಮೇಲೆ ಕೊಟ್ಟಿರುವಂಥ ಆದೇಶ. ಈ ಅನ್ಲಾಕ್ ಗೊಂದಲ ಒಂದು ಕಡೆ, ಕಾಮಗಾರಿ ಕೆಲಸ ಇನ್ನೊಂದು ಕಡೆ ನಡೀತಾ ಇದೆ. ಹಾಗಾಗಿ ಬೆಂಗಳೂರಿನ KR ಸರ್ಕಲ್ ಫುಲ್ ಟ್ರಾಫಿಕ್ ಜಾಮ್, ಆನಂದರಾವ್ ಸರ್ಕಲ್ ಫುಲ್ ಟ್ರಾಫಿಕ್ ಜಾಮ್. ಬ್ರೇಕಿಂಗ್ ನ್ಯೂಸ್. ಅದಕ್ಕೆ ತೋರಿಸ್ತಾ ಇದ್ದೀವಿ ಅವಾಗ ಮಧ್ಯೆ ಡೇ 33 ಲಾಕ್ಡೌನ್ ಅಂತ. ಇನ್ನೂ ಲಾಕ್ಡೌನ್ ಅಲ್ಲೇ ಇದೆ, ಅನ್ಲಾಕ್ ಆಗಿಲ್ಲ. ಬಟ್ ನಮ್ಮ ಜನ ಅವರವರೇ ಅನ್ಲಾಕ್ ಮಾಡ್ಕೊಂಡ್ಬಿಟ್ರು. ಆ ಥರ ಓಡಾಡ್ತಿದ್ದಾರೆ. ಆ ಥರ ಎಲ್ಲ ಕಡೆ ರೆಗ್ಯುಲರ್ ಆಕ್ಟಿವಿಟಿ ಶುರು ಆಗೋಗ್ತಾ ಇದೆ. ಅನ್ಲಾಕ್ ಗೊಂದಲ, ಕಾಮಗಾರಿ ನಡೀತಾ ಇದೆ. KR ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗೋಯ್ತು. ಆನಂದರಾವ್ ಸರ್ಕಲ್ಲಿಂದ KR ಸರ್ಕಲ್ ತನಕ ಒಂದು ದೊಡ್ಡ ಸ್ಟ್ರೆಚ್. ಅದು ಆನಂದರಾವ್ ಸರ್ಕಲ್ ಇರೋದೆಲ್ಲಿ, ಮೆಜೆಸ್ಟಿಕ್ ಹತ್ರ. KR ಸರ್ಕಲ್ ಇರೋದೆಲ್ಲಿ ಹತ್ತತ್ರ 1.5 ಕಿಲೋಮೀಟರ್ ಆದಮೇಲೆ. ಆ ಇಡೀ ಸ್ಟ್ರೆಚ್ ಏನಿದೆ 2 ಕಿಲೋಮೀಟರ್ 1.5 ಕಿಲೋಮೀಟರ್ ಸ್ಟ್ರೆಚ್ಚು, ಅಷ್ಟು ಟ್ರಾಫಿಕ್ ಜಾಮ್ ಕಂಪ್ಲೀಟ್ ಆಗಿ. ಮಾರ್ಗ ಬದಲಾವಣೆಯ ಹಿನ್ನೆಲೆಯಲ್ಲಿ ಎಲ್ಲ ವಾಹನಗಳು ಕೂಡ ಚಾಲುಕ್ಯ ಸರ್ಕಲ್ನಿಂದ MS ಬಿಲ್ಡಿಂಗ್ ಮೂಲಕ ಕಾರ್ಪೊರೇಷನ್ ಸರ್ಕಲ್ ಕಡೆ ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ MS ಬಿಲ್ಡಿಂಗ್ ರೋಡ್ ಪೂರ್ತಿ ಟ್ರಾಫಿಕ್ ಜಾಮ್, ಟ್ರಾಫಿಕ್ ಜಾಮ್, ಟ್ರಾಫಿಕ್ ಜಾಮ್. ಇದನ್ನ ಯಾವ ಅರ್ಥದಲ್ಲೂ ಲಾಕ್ಡೌನ್ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ KR ಸರ್ಕಲ್ನಲ್ಲಿ ಶರಣು ಹಂಪಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ಈ ಲಾಕ್ಡೌನ್ ಆಗಂತ ಸಂದರ್ಭದಲ್ಲಿ 1-2 ದಿನಕ್ಕೆ ಮುಂಚೆನೇ ಜನ ರೆಡಿ ಆಗ್ತಾರೆ. ಈ ಅನ್ಲಾಕ್ ಆಗಬೇಕಾದ್ರೂ ಹಾಗೆ ಅನಿಸ್ತಾ ಇದೆ. ಇದು ನೋಡ್ತಾ ಇದ್ರೆ 1-2 ದಿನಕ್ಕೆ ಮುಂಚೆನೇ ರೆಡಿ ಆಗಿಬಿಟ್ರು ಎಲ್ಲರೂ ಕೂಡ. ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ? ಇನ್ನೂ ಲಾಕ್ಡೌನ್ ನಿಯಮ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಯಾರು ಕಂಟ್ರೋಲ್ ಮಾಡ್ತಿಲ್ವಾ? ಏನಾಗ್ತಿದೆ ಅಲ್ಲಿ ಸಿಚುವೇಶನ್? ಗುಡ್ ಮಾರ್ನಿಂಗ್ ಹರೀಶ್. 2 ದಿನ ಮುಂಚಿತವಾಗಲ್ಲ, 1 ವಾರಗಳ ಮುಂಚಿತವಾಗಿ ಜನರು ಈಗ ಹೊರಗಡೆ ಬರ್ತಾ ಇದ್ದಾರೆ. ಇದಕ್ಕೆ 2 ಪ್ರಮುಖ ಕಾರಣ. ಅನ್ಲಾಕ್ ಆಗ್ತಾ ಇದೆ ಅನ್ನೋ ಮಾಹಿತಿ ಗೊತ್ತಾದ ಕೂಡಲೇ ಸಾಕಷ್ಟು ರೀತಿಯಾಗಿ ಜನರು ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಿರೋದು. 2ನೇದು ಪ್ರಮುಖ ಕಾರಣ ಅಂತಂದ್ರೆ ಇಲ್ಲಿ ಜನರಿಗೆ ನಿಯಮಗಳ ಬಗ್ಗೆ ಇರುವಂತಹ ಗೊಂದಲ. ಯಾಕಂದ್ರೆ ಸೋಮವಾರದ ನಂತರ ಅನ್ಲಾಕ್ ಆಗುತ್ತೆ ಅಂತಿರೋದು. ಆದ್ರೆ
ಈಗಲೇ ವೆಹಿಕಲ್ಗಳು ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದು. ನಾವೀಗ ಬೆಂಗಳೂರಿನ KR ಸರ್ಕಲ್ ಮುಂಭಾಗದಲ್ಲಿ ಬಹುಮಹಡಿ ಕಟ್ಟಡ ಏನು ಬರ್ತದೆ, ಇಲ್ಲಿ ಎರಡು ರೀತಿಯಾದಂಥ ಪ್ರಮುಖ ಅಂಶಗಳು. ಅಂದರೆ ಮೊದಲನೇದು ಅನ್ಲಾಕ್ ಆಗಿದೆ ಅಂತೇಳಿ ಜನ ಬರ್ತಾ ಇರೋದು, ಎರಡನೇದು KR ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಹಿನ್ನೆಲೆಯಲ್ಲಿ ಸಾಕಷ್ಟು ವೆಹಿಕಲ್ಗಳು ಯಾವ ರೀತಿಯಾಗಿ ನಿಂತಿದೆ ಅಂತೇಳಿ 1.5 ತಿಂಗಳ ನಂತರ ನೋಡ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗೋ ಲೆವೆಲ್ಗೆ ವೆಹಿಕಲ್ಗಳು ನಿಂತಿರೋದು. ಅದರಲ್ಲೂ ಕೂಡ ಆಫೀಸ್ ಟೈಮಿಂಗ್ ಅವರ್ಸ್ ಇರೋದ್ರಿಂದಾಗಿ ಎಲ್ಲರೂ ಕೂಡ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಹೋಗ್ತಾ ಇರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ. KR ಸರ್ಕಲ್ ಸರೌಂಡಿಂಗ್ ಇಂದ ಬೇರೆ ಬೇರೆ ಭಾಗಗಳಿಂದ ಬರುವಂಥವ್ರು ಎಲ್ಲರೂ ಕೂಡ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ. ಸೊ MS ಬಿಲ್ಡಿಂಗ್ ಒಳಗಡೆ ವಿಧಾನಸೌಧ ಮುಂಭಾಗದಿಂದ MS ಬಿಲ್ಡಿಂಗ್ ಒಳಗಡೆ ಬಹುಮಹಡಿ ಕಟ್ಟಡದ ಒಳಗಡೆ ಇರುವಂತ ರೋಡ್ನಿಂದ ಒಳಗಡೆ ಬಂದು ವಿಧಾನಸೌಧ ಮುಂಭಾಗದಿಂದ ಮತ್ತೆ U-ಟರ್ನ್ ತೆಗೆದುಕೊಂಡು ಹೋಗಬೇಕು. ಸೊ ಇಲ್ಲಿ ಟ್ರಾಫಿಕ್ ಜಾಮ್ ಯಾವ ಲೆವೆಲ್ಗೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದು ಬರೀ ಕೇವಲ ಈ ಏರಿಯಾದಲ್ಲಿ ಮಾತ್ರ ಈ ರೀತಿಯಾಗಿ ವೆಹಿಕಲ್ ಜನಸಂದಣಿ ಮತ್ತು ವಾಹನ ಸಂದಣಿ ಇಲ್ಲದೆ ಇದೆ ಅಂತಲ್ಲ, ಎಲ್ಲ ಕಡೆಗೂ ಕೂಡ ಬಹುತೇಕ ಎಲ್ಲ ಕಡೆಗೂ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಇರೋದು ಕಂಡು ಬರ್ತಾ ಇದೆ. ಮಾಗಡಿ ರೋಡ್ ಇರ್ಬೋದು ಮತ್ತು ಲಗ್ಗೆರೆ ಕಡೆಗೂ ಇರ್ಬೋದು, ಕೆಲವು ಶಾಪ್ಗಳು ಕೂಡ ಓಪನ್ ಮಾಡಿದ್ದಾರೆ. ಇನ್ನು ಆಟೋಗಳಿಗೆ ಮತ್ತು ಕ್ಯಾಬ್ಗಳಿಗೆ ಎಲ್ಲವೂ ಕೂಡ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾಗಿ ಅನ್ಲಾಕ್ ಘೋಷಣೆ ಮಾತ್ರ ಆಗಿರೋದು, ಆದರೆ ಅನ್ಲಾಕ್ ಆಗಿಲ್ಲ. ಆದರೂ ಕೂಡ ಜನರು ಮತ್ತು ವೆಹಿಕಲ್ಗಳ ಮೂವ್ಮೆಂಟ್ಸ್ ಅತಿ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಇದರಲ್ಲಿ ಪೊಲೀಸರು ನಿಭಾಯಿಸಲಿಕ್ಕೆ ಬಹಳ ಹರಸಾಹಸ ಪಡಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ವೆಹಿಕಲ್ನು ಕೂಡ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಆ ಮಟ್ಟಿಗೆ ವೆಹಿಕಲ್ಗಳ ಮೂವ್ಮೆಂಟ್ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಹರೀಶ್, ಆಗ್ತಾ ಇದೆ ಅನ್ನೋ ಘೋಷಣೆ ಹೊರಗೆ ಬರ್ತಾ ಇದೆ. ಬೆಂಗಳೂರಿನ ಒಳಭಾಗದಲ್ಲೂ ಟ್ರಾಫಿಕ್ ಜಾಮ್, ಬೆಂಗಳೂರಿನ ಹೊರಭಾಗದಲ್ಲೂ ಟ್ರಾಫಿಕ್ ಜಾಮ್. ಯಾಕೆಂದ್ರೆ ಬೆಂಗಳೂರತ್ತ ಜನ ಬರ್ತಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ಪೊಲೀಸರಂತೂ ಬ್ಯಾರಿಕೇಡ್ ಹಾಕಿ ತಪಾಸಣೆ ಕೂಡ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಂದಿನಂತೆ ಪ್ರತಿದಿನ ಇರುತ್ತಲ್ಲ ಅದೇ ತರ ಇವಾಗಲೂ ಕೂಡ ಈಗ 3-4 ದಿವಸದಿಂದ ಶುರುವಾಗಿದೆ. ತುಮಕೂರು ಬೆಂಗಳೂರು ರೋಡ್ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ಊರುಗಳಿಂದ ಬೆಂಗಳೂರು ವಾಪಸ್ ಬರ್ತಿದ್ದಾರೆ, ಬಿಕಾಸ್ ಅವ್ರದ್ದೆಲ್ಲ ಕೆಲಸಗಳು ಶುರುವಾಗ್ತಾ ಇದೆ. ಈಗ ವ್ಯಾಪಾರ ಆಗಿರಲಿ ಅಥವಾ ಅವರ ಕಾರ್ಖಾನೆಗಳಾಗಿರಲಿ ಆಫೀಸ್ಗಳಾಗಿರಲಿ ಎಲ್ಲ ಶುರುವಾಗ್ತಾ ಇದೆ. ಈಗೆಲ್ಲರೂ ಬೆಂಗಳೂರು ಕಡೆ ವಾಪಸ್ ಬರ್ತಿದ್ದಾರೆ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ, ಯಾವ ಥರ ಟ್ರಾಫಿಕ್ ಜಾಮ್. ಇವತ್ತು ಈ ಕೆಲವೇ ಹೊತ್ತಿನ ಮುಂಚೆ ಕಂಡು ಬಂದಂತಹ ದೃಶ್ಯ ಇದು. ಬೆಂಗಳೂರಿಗೆ ಜನ ವಾಪಸ್ ಬರ್ತಿದ್ದಾರೆ. 8ನೇ ಮೈಲಿ ಟ್ರಾಫಿಕ್ ಜಾಮ್ ಆಗಿದೆ. ಹೆಚ್ಚು ವಾಹನ ಸಂಚಾರ ಇರೋ ಕಡೆ ಬ್ಯಾರಿಕೇಡ್ ಹಾಕ್ತಿದ್ದಾರೆ. ಆಡುಗೋಡಿ ಸರ್ಕಲ್ ಹತ್ತಿರ ಚೆಕ್ ಪೋಸ್ಟ್ ಮಾಡಿ ತಪಾಸಣೆ ಮಾಡ್ತಿದ್ದಾರೆ. ಅನಗತ್ಯವಾಗಿ ಓಡಾಡೋರಿಗೆ ಬಿಸಿ ಮುಟ್ಸೋಕ್ಕೂ ಶುರು ಮಾಡಿದ್ರು ಪೊಲೀಸರು. ಬಿಕಾಸ್ ಅವರು ಸಡನ್ನಾಗಿ ಅವ್ರಿಗೂ ಶಾಕು, ಈ ಮಟ್ಟದಲ್ಲಿ ಜನ ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ ಇವರೆಲ್ಲ ಅಂತ. ಪೊಲೀಸರಿಗೊಂದು ದೊಡ್ಡ ಸವಾಲು, ನೈಟ್ ಕರ್ಫ್ಯೂ ಕೂಡ ಇದೆ, ಹಾಗಾಗಿ ಬಂದೋಬಸ್ತ್ ಮಾಡಬೇಕು. ಈಗ 2 ಗಂಟೆ ತನಕ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಮಂಡೇ ಆದಮೇಲೆ, ಸೋಮವಾರ ಆದಮೇಲೆ ನೆನಪಿರಲಿ. ಇವಾಗ ಬರೀ ಲಾಕ್ಡೌನ್ ನಿಯಮ ಏನಿತ್ತು ಅದೇ ಕಂಟಿನ್ಯೂ ಆಗುತ್ತೆ. 10 ಗಂಟೆ ಆದಮೇಲೆ ಓಡಾಡೋಂಗಿಲ್ಲ. ಈಗಲೂ ಅದೇ ಎಲ್ಲ ನಿಯಮಾವಳಿಗಳು ಕೂಡ ಫಾಲೋ ಮಾಡಲೇಬೇಕು. ಆದರೆ ಜನ ಆ ಅನ್ಲಾಕ್ ಅಂತ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ, ಯಾವತ್ತಿಂದ ಅಂತ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ಓಡಾಡೋಕ್ಕೆ ಶುರು ಮಾಡಿದ್ರು. ಸೋಂಕು ತಡೆಯೋದಕ್ಕೆ ಟೆಸ್ಟ್ ಮಾಡೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ವಲಸಿಗರೇ ಈಗ ದೊಡ್ಡ ಮಟ್ಟದಲ್ಲಿ ಟೆನ್ಷನ್. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾರೆ. ಖಂಡನೆ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಹತ್ರ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿಭಟನೆ. ಬ್ರೇಕಿಂಗ್ ನ್ಯೂಸ್. ಪೊಲೀಸರ ವಶಕ್ಕೆ ಕಾಂಗ್ರೆಸ್ ನಾಯಕರನ್ನು ತೆಗೆದುಕೊಂಡಿದ್ದಾರೆ. ಪೊಲೀಸರು ಮತ್ತು ಕೈ ನಾಯಕರ ನಡುವೆ ವಾಗ್ವಾದ ಕೂಡ ನಡೀತು. ಬಸ್ನಲ್ಲಿ ಕಾಂಗ್ರೆಸ್ ನಾಯಕರನ್ನ ಕರ್ಕೊಂಡು ಹೋದ್ರು ಪೊಲೀಸರು.
ಇನ್ನೂ ಇವರು ಬೆಲೆ ಇದು ಶಿವಾನಂದ ಸರ್ಕಲ್ ಹತ್ರ ಈ ಕ್ಷಣ ನಡೀತಿರುವಂತಹ ದೃಶ್ಯ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, 100ರ ಗಡಿ ದಾಟಾಯಿತು ಅಂತ ಇದೀಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಸಂಜಯ್. ಸಂಜಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರೀಶ್. ಏನ್ ನಡೀತಿದೆ ಅಲ್ಲಿ? ಕಾಂಗ್ರೆಸ್ ನಾಯಕರು ಏನು 100 ನಾಟ್ ಔಟ್ ಎಂಬ ಅಭಿಯಾನದಡಿ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಕೋವಿಡ್ ರೂಲ್ಸ್ ಪಾಲನೆಯೊಂದಿಗೆ ಪ್ರತಿಭಟನೆಯನ್ನ ಶಿವಾನಂದ ಸರ್ಕಲ್ ರೆಡ್ಡಿ ಪೆಟ್ರೋಲ್ ಬಂಕ್ ಬಳಿ ನಡೆಸ್ತಾ ಇರತಕ್ಕಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಏನು ಬೀದಿಗಿಳಿದಿರ್ತಕ್ಕಂಥ ಕೈ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. 10 ಗಂಟೆ ಆಗ್ತಾ ಇದ್ದಂತ ಪ್ರತಿಭಟನೆಯನ್ನ ಮಾಡಬಾರ್ದು ಅಂತ ಹೇಳಿ ಪೊಲೀಸರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದ ಶುರುವಾಗುತ್ತೆ. ಅನಂತರ ಪ್ರತಿಭಟನೆ ಮುಂದುವರಿಸಲು ಹೋದಂತ ಕಾಂಗ್ರೆಸ್ ನಾಯಕರನ್ನ ಈಗ ಏನು ಪೊಲೀಸರು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಏನು ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಈಗ ಹತ್ತಿರ 100 ರೂಪೀಸ್ ಬಂದಿರತಕ್ಕಂಥದ್ದು. ಈಗ ನಾಟ್ ಔಟ್ ಎಂಬ ಕಾಂಗ್ರೆಸ್ ನಾಟ್ ಔಟ್ ಅಭಿಯಾನ 100 ನಾಟ್ ಔಟ್ ಅಭಿಯಾನದಲ್ಲಿ ಇಂದು ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥದ್ದು. ಈ ಒಂದು ಪ್ರತಿಭಟನೆ ಇಂದಿನಿಂದ 4 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೆಪಿಸಿಸಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ನಾಳೆ ತಾಲೂಕು ಕೇಂದ್ರ ಹಾಗೆ 15ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ನಡೆಸ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಏನು ಬೆಲೆ ಏರಿಕೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೋವಿಡ್ ರೂಲ್ಸ್ ಪಾಲನೆಯೊಂದಿಗೆ. ಆದ್ರೆ 10 ಗಂಟೆ ಮೇಲೆ ಕೋವಿಡ್ ರೂಲ್ಸ್ ಇರೋದ್ರಿಂದ ಪ್ರತಿಭಟನೆ ನಡೆಸಬಾರ್ದು ಅಂತ ಹೇಳಿ ಪೊಲೀಸರು ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮುಂದುವರಿಸಿದಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರನ್ನು ವಶಕ್ಕೆ ಪಡೆದಂತ ಪೊಲೀಸರು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಹರೀಶ್, ಇದು ಶಿವಾನಂದ ಸರ್ಕಲ್ ಪೆಟ್ರೋಲ್ ಬಂಕ್ ಯಾಕೆ ಮುಖ್ಯಮಂತ್ರಿಗಳ ಮನೆ ಹತ್ರ ಇದೆ, ಕೇಳಿಸ್ಲಿ ಅಂತನಾ? ಇದು ಇರಬಹುದು. ಸಿಎಂ ನಿವಾಸಕ್ಕೆ ಹತ್ತಿರದಲ್ಲಿದೆ. ಎಲ್ಲ ಬೇರೆ ಬೇರೆ ಭಾಗಗಳಲ್ಲೂ ನಡೀತಾ ಇದೆ. ಮುಖ್ಯವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಇದೇ ಪೆಟ್ರೋಲ್ ಬಂಕ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಸಿಎಂ ಕಚೇರಿಗೆ ತುಂಬಾ ಹತ್ತಿರದಲ್ಲಿ ಇರತಕ್ಕಂಥದ್ದು. ನೀವು ಹೇಳಿದಾಗೆ ಹಾಗೆ ಪ್ರತಿಭಟನೆಯ ಬಿಸಿ ಮುಟ್ಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರೆಡ್ಡಿ ಪೆಟ್ರೋಲ್ ಬಂಕ್ ಶಿವಾನಂದ ಸರ್ಕಲ್ ಬಳಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸುಮಾರು ಸಂಜೆಯಲ್ಲಿ ಪ್ರೊಟೆಸ್ಟ್ ಅಲ್ಲಿ ಕಾಂಗ್ರೆಸ್ ನಾಯಕರು ಸೇರಿದಂತೆ ಕಾರ್ಯಕರ್ತರು ಎಲ್ಲೂ ಸರಿ ಒಂದು 50ರಿಂದ 60 ಜನ ಎಲ್ಲೂ ಸಹ ಕೋವಿಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡುವ ಒಂದು ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿಲ್ಲ. ಅಂತರ ಕಾಯ್ದುಕೊಂಡು ಪ್ರತಿಭಟನೆ ತಟ್ಟೆಯನ್ನ ಬಿಡಿತಕ್ಕಂಥದ್ದು, ಖಾಲಿ ತಟ್ಟೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು. ಹಾಗೆ ಭಿತ್ತಿ ಪತ್ರಗಳನ್ನ ಹಿಡಿದು ಮೋದಿಯ ಒಂದು ಭಿತ್ತಿ ಪತ್ರಗಳನ್ನ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ರು. ಸುಮಾರು ಒಂದು 50ರಿಂದ 60 ಜನ ಒಟ್ಟಾರೆಯಾಗಿ ಇದ್ದಿದ್ದು ಈ ಒಂದು ಪ್ರತಿಭಟನೆಯಲ್ಲಿ. ಹಾಗೆ ಬೆಂಗಳೂರಿನ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿಯೂ ಸಹ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೃಪತುಂಗ ರಸ್ತೆಯಲ್ಲೂ ಸಹ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ, ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ. ಏನಂತಂದ್ರೆ ಬೆಲೆ ಏರಿಕೆಯನ್ನ ಖಂಡಿಸಿ 100 ರೂಗಳಾಗಿರ್ತಕ್ಕಂಥದನ್ನ ನಿಜಕ್ಕೂ ಸಹ ಕಾಂಗ್ರೆಸ್ ನಾಯಕರು ಸಹಿಸ್ಕೊಳ್ತಾ ಇಲ್ಲ. ಜನರಿಗೆ ಸಾಕಷ್ಟು ಒಂದು ತೊಂದರೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಈ ಒಂದು ಬೆಲೆ ಏರಿಕೆಯನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು, ಜನಸಾಮಾನ್ಯರಿಗೆ ಅನುಕೂಲವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಏನು ಪ್ರತಿಭಟನೆ ನಡೆಸಿದಂತ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಇಬ್ಬರು ಸಹ ಕೇಂದ್ರ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಇದಕ್ಕೂ ಸಹ ಮೋದಿ ದೇಶವನ್ನ ಮುನ್ನಡೆಸಲು ವಿಫಲರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದ್ದಂತ ಸಂದರ್ಭದಲ್ಲಿ, ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕಡಿಮೆ ಇತ್ತು, ಹತೋಟಿಯಲ್ಲಿತ್ತು ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ. ಆದ್ರೆ ಇಂದು ಹತೋಟಿಗೆ ಬರ್ತಾ ಇಲ್ಲ. 100 ರೂಪಾಯಿ ಮಿಟ್ಟಿದೆ ಅಂತಂದ್ರೆ ಜನಸಾಮಾನ್ಯರು ಹೇಗ್ ಬದುಕಬೇಕು ಅಂತಕ್ಕಂಥ ರೀತಿ ವಾಗ್ದಾಳಿಯನ್ನ ಸಿದ್ದರಾಮಯ್ಯನವರು ನಡೆಸಿರ್ತಾರೆ. ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಬೆಂಗಳೂರಿನ ಶಿವಾನಂದ ಸರ್ಕಲ್ ಕಾಂಗ್ರೆಸ್ ನಾಯಕರು. ಅದನ್ನು ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ತಂದ್ಬಿಡ್ತೀವಿ ನಾವು. ಬೇರೆ ಬೇರೆ ಕಡೆ ಅಂದರೆ ಜಿಲ್ಲಾವಾರು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು 3 ಜಿಲ್ಲೆ ಬಂತೀಗ, ಚಿತ್ರದುರ್ಗ, ಹಾಸನ ಮತ್ತು ಚಿಕ್ಕಮಗಳೂರು. 3 ಕಡೆ ಕೂಡ ಕಾಂಗ್ರೆಸ್ ನಾಯಕರು, ಅಲ್ಲಿನ ಸ್ಥಳೀಯ ಕಾರ್ಯಕರ್ತರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ದೇಶವನ್ನ ಮಾರಾಟ ಮಾಡುತ್ತಿರುವ ನರೇಂದ್ರ
ಬಿಜೆಪಿ ಸರ್ಕಾರಕ್ಕೆ ಮಾಸ್ಕು ಶೀಲ್ಡ್ ಆಗ್ತಾ ಗೊತ್ತಾಗ್ಲಿಲ್ಲ. ಚಿತ್ರದುರ್ಗದಲ್ಲಿ ತಮಟೆ ಬಾರಿಸ್ತಾ ಇದ್ದದ್ದು ಮಾಜಿ ಸಚಿವರು ಅಂತ. ಎನಿವೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಜಿಲ್ಲಾವಾರು ಎಲ್ಲ ಕಡೆ ಕೂಡ 15ನೇ ತಾರೀಕು ಬೃಹತ್ ಪ್ರೊಟೆಸ್ಟ್ ಕೂಡ ಹಮ್ಮಿಕೊಂಡಿದ್ದಾರಂತೆ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಅಫ್ಕೋರ್ಸ್ ಮಾಸ್ಕ್ ಹಾಕೊಂಡೆ ಸ್ಟುಡಿಯೋದಿಂದ ಹೊರಗಡೆ ಹೋಗೋದು. ನೀವು ಅಷ್ಟೇ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ. ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಿ. ಅವಾಗ ಸ್ಯಾನಿಟೈಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ